ಹೆಬ್ಬಾಳೆ ಅವರ ಹುಟ್ಟು ಹಬ್ಬದ ಸಾರ್ಥಕವಾದಂತಹ ಕ್ಷಣ. ಮುಖವೀಣೆ ಆಂಜನಪ್ಪ ಅವರೇ, ನಿಮಗೆ ಭಗವಂತ ಎಲ್ಲ ರೀತಿಯಿಂದಲೂ ಸೌಕರ್ಯಗಳನ್ನ ಮಾಡ್ಕೊಡೋದಕ್ಕೆ ಈ ರೀತಿಯ ವ್ಯಕ್ತಿಗಳನ್ನ ನಿಮಗೆ ದಾರಿಯಲ್ಲಿ ತೋರಿಸಿದ್ದಾರೆ. ಅದು ನಾರಾಯಣಗೌಡರು ನಿಮ್ಮ ಕೈ ಹಿಡಿಯೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ, ನಿಮ್ಮೊಟ್ಟಿಗೆ ಆಶ್ರಯವನ್ನ ಕೊಡೋದಕ್ಕೆ ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದದ್ದು, ಪ್ರಶಸ್ತಿ ಸ್ವೀಕರಿಸಿದ್ದು, ನಡೆಸಿದ್ದು ಎಲ್ಲದಕ್ಕೂ ಅಭಿವಂದನೆಗಳು. ಇದು ಪ್ರಥಮ ಅಲ್ಲ, ಸಾಲು ಮರದ ತಿಮ್ಮಕ್ಕಳಿಗೂ ಕೂಡ ಮೊದಲಿಗೆ ಅವರ ಸಹಾಯಕ್ಕೆ ನಿಂತಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋದನ್ನ ನಾವು ಯಾರು ಮರಿಬಾರ್ದು. ನಿಮ್ಮೆಲ್ಲರ ಗಮನಕ್ಕೆ ವಾದ್ಯಗಳನ್ನ ನಾವು ಇಂಥ ವಾದ್ಯಗಳನ್ನ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಇದನ್ನ ಬಂಧುಗಳೇ, ಬಹುಶಃ ಇದೊಂದು ಅದ್ಭುತವಾದ ಕ್ಷಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಭಗವಂತ ನಮಗೆ 2 ಆಪ್ಷನ್ ಕೊಡ್ತಾನೆ. ಇಲ್ಲ ಬಿಟ್ಟು ಸಾಯಿ, ಇಲ್ಲ ಕೊಟ್ಟು ಸಾಯಿ ಅಂತ. ಒತ್ಕೊಂಡು ಸಾಯ್ಲಿಕ್ಕೆ ಏನೂ ಇಲ್ಲ. ಕೊನೆಗೆ ಸೊಂಟದ ಹುಡ್ದಾರನ್ನು ಸಹ ಎಸ್ತು ಗುಂಡೆಗೆ ಇಡ್ತಾರೆ. ಹಾಗಾಗಿ ಒತ್ತು ಸಾಯ್ಲಿಕ್ಕೆ ಹಾಕದೆ ಮೇಲೆ ಬಿಟ್ಟು ಸಾಯ್ಲೇಬೇಕು ಅನ್ನೋದು ಒಂದ್ ಕಡೆ ಮನ್ಸು ಒಪ್ಪದೆ ಹೋದ್ರೆ, ಈ ತರ ವ್ಯಕ್ತಿಗಳಿಗೆ ಕೊಟ್ಟು ಸತ್ರೆ ಆ ದೇವರ ಮೆಚ್ತಾನೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಇವತ್ತು ಮಾತಾಡಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೆ. ದಿವ್ಯ ಒಂದು ಮಾತಾಡಿ ಎಂದ್ರು. ಕನ್ನಡದ ತಾಯಿ ಬೇರು ಜಾನಪದ. ಆ ತಾಯಿ ಬೇರು ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಕನ್ನಡ ಸೂರ್ಯ ಚಂದ್ರ ಇರೋವರೆಗೂ ಗಟ್ಟಿಯಾಗುತ್ತೆ ಅನ್ನೋದಕ್ಕೆ ಇಂಥವ್ರು ಸಾಕ್ಷಿ. ಅದಕ್ಕಾಗಿ ಎಷ್ಟೆಲ್ಲ ಏನೆಲ್ಲ ಮಾಡ್ತೀವಿ ಕನ್ನಡದ ನಾಡು ನುಡಿಗಾಗಿ. ಕನ್ನಡದ ಹೋರಾಟ ಬೀದಿ ನಿಂತು ಹೋರಾಡೋಕೆ ಅಷ್ಟೇ ಕನ್ನಡ ಅಲ್ಲ, ಇಂಥದೆಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಅದು ನಿಜವಾದ ಕನ್ನಡ. ಆ ಕಾಯಕವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯವರ ಕನಸು. ಅವ್ರು ಹೇಳ್ತಾ ಇದ್ರು, ಇಷ್ಟೆಲ್ಲ ಅದ್ಭುತವಾದಂತ ವಿದ್ಯೆ ಅವರಲ್ಲಿ ಇದ್ರೂ ಸಹ ನನಗೊಂದು ಮನೆ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೊಂದು ಮನೆ, ಅವರಿಗೆ ಖುಷಿ ಪಡಿಸುವಂತ ಒಂದು ಮನೆಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಟ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳುತ್ತಾ, ಆ ಭಗವಂತ ಅವ್ರಿಗಿನ್ನೂ ಆಯಸ್ ಕೊಡ್ಲಿ, ಈ ತರದ ಕಲೆಯನ್ನ ಅವ್ರು ಬದುಕಿರುವಾಗ್ಲೇ ಇನ್ನೊಬ್ರಿಗೂ ಕಲಿಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಅವರಿಗೆ ಒಳ್ಳೇದಾಗ್ಲಿ. ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಸಾರ್ಥಕ, ಬಹಳಷ್ಟು ಅದ್ಭುತವಾಗಿ